ವೆಲ್ಕಮ್ ಟು ಅಗ್ರಿ ಅಡ್ವೆಂಚರ್ ಫ್ಯಾಮಿಲಿ. ಇಲ್ಲ ನನ್ನ ದಾಳಿಂಬೆ ರೈತರು ಯಾರಿದ್ದೀರಾ ಅವರಿಗೆಲ್ಲ ಒಂದೊಳ್ಳೆ ಮಾಹಿತಿ ತಿಳಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ಬಂದಿದ್ದೀನಿ. ನನ್ನ ಅಗ್ರಿ ಅಡ್ವೆಂಚರ್ ಫ್ಯಾಮಿಲಿಗೆ ನಮಸ್ತೆ. ಇವತ್ತು ಬಂದಿರೋದು ನಾವು ಒಂದು ಮಡಕಶಿರ ಹತ್ರ ಒಂದು ಪೊಮೊಗ್ರಾನೇಟ್ ಫ್ಲಾಟ್ಗೆ. ಈ ಫ್ಲಾಟ್ಗೆ ಬಂದಿರೋ ಉದ್ದೇಶ ಏನಪ್ಪ ಅಂದರೆ ಎತ್ರೆಲ್ ಮಾಡಿ 10 ಡೇಸ್ ಆಗಿದೆ. ಆ 10 ಡೇಸಲ್ಲಿ ಏನೇನು ಚೇಂಜಸ್ ಆಗಿದೆ ಆ್ಯಂಡ್ ಏನೇನು ಡಿಸೀಸಸ್ ಇದೆ ಅಂತ ಐಡೆಂಟಿಫೈಗೋಸ್ಕರ ಬಂದಿದೆ. ಲೈಕ್ ಫೀಡಿಂಗ್ ಏನೇನು ಕೊಡ್ಬೋದು ಮುಂದೆ, ಈಗ ನೆಕ್ಸ್ಟ್ ವಾಟರ್ ಕೊಡಬೇಕಾದ್ರೆ ಅದಕ್ಕೂ ಮುಂಚೆ ಒಂದು ಫೀಡಿಂಗ್ ಕೊಡಬೇಕಾಗುತ್ತೆ. ಆ ಫೀಡಿಂಗಲ್ಲಿ ಏನೇನು ಕೊಡ್ಬೋದು ಅಂತ ತಿಳಿಸೋದಕ್ಕೆ ಬಂದಿದ್ದೆ. ಲೈಕ್ ನೀವು ನೋಡ್ತಿರ್ಬೋದು, ಈಗ ಎತ್ರೆಲ್ ಮಾಡಿ 10 ಡೇಸ್ ಆಗಿದೆ. ಲೈಕ್ ಕೆಲವೊಂದು ಗಿಡದಲ್ಲಿ ಎಲೆ ಉದುರಿದೆ, ಕೆಲವೊಂದು ಗಿಡದಲ್ಲಿ ಎಲೆ ಉದುರಿಲ್ಲ. ಸೊ ಉದುರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕರೆಕ್ಟ್ ಆಗೋದಂತ ಕ್ಲೈಮೇಟಲ್ಲಿ ಸಿಕ್ಕಿರುತ್ತೆ ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿರುತ್ತೆ. ಆ್ಯಂಡ್ ನಿಮಗೆ ಉದುರದೇ ಇರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಗಿಡದಲ್ಲಿ ಕೆಲವೊಂದು ಟೈಮು ತುಂಬ ಮಾಯ್ಶ್ಚರ್ ಇರುತ್ತೆ ಆ್ಯಂಡ್ ಭೂಮಿಯಲ್ಲಿ ಮಾಯ್ಶ್ಚರ್ ಇದ್ದವಾಗೂ ಎಲೆ ನೀಟಾಗಿ ಉದುರಲ್ಲ. ಉದುರದೇ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಟೈಮು ಏನಾದರೂ ಡಿಸೀಸ್ ಇತ್ತು, ಲೈಕ್ ಫ್ರೂಟ್ ರಾಟ್ ಆಗಿರ್ಬೋದು, ಆಂಥ್ರಾಕ್ನಸ್ ಆಗಿರ್ಬೋದು ಆ್ಯಂಡ್ ಈವನ್ ಬ್ಲೈಟ್ ಆಗಿರ್ಬೋದು, ನೆಕ್ಸ್ಟ್ ಬರೋವಂಥ ಕ್ರಾಪಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇದೇ ರೀತಿ ನಿಮಗೆ ಎಲೆ ಇದ್ರೂ ಏನಾಗುತ್ತೆ ಅನ್ನೋದಾದರೆ ಫಸ್ಟ್ನೇ ಟೈಮ್ಗೆ ನಿಮಗೆ ಗಂಡು ಹೂವು ಬರೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಎಲೆ ಜಾಸ್ತಿ ಇದ್ರೂ ಕೂಡ ಗಂಡು ಹೂವು ಜಾಸ್ತಿ ಬರುತ್ತೆ ಆ್ಯಂಡ್ ಎಲೆ ತುಂಬ ಕಡಿಮೆ ಹೋದ್ರೂ ಕೂಡ ಗಂಡು ಹೂವು ಬರೋ ಚಾನ್ಸಸ್ ಇರುತ್ತೆ. ಲೈಕ್ ನಿಮಗೆ ಎಲೆ ಒಂದು 10% ಇರಬೇಕಾಗುತ್ತೆ ಗಿಡದಲ್ಲಿ. 10% ಎಲೆ ಇದ್ದವಾಗ ಏನಾಗುತ್ತೆ ಅಂತಂದರೆ ಒಂದೇ ಸರಿ ಹೆಣ್ಣು ಹೂವು ಬರುತ್ತೆ. ಹೆಣ್ಣು ಹೂವು ಬಂದು ಒಂದೇ ಸರಿ ಸೆಟ್ಟಿಂಗ್ ಆಗೋದಕ್ಕೆ ಚಾನ್ಸ್ ಆಗುತ್ತೆ. ನಿಮಗೆ ಒಂದು ಸರಿ ಸೆಟ್ಟಿಂಗ್ ಆಗುತ್ತೆ, ಎರಡನೇ ಸರಿ ಸೆಟ್ಟಿಂಗ್ ಆದಾಗ ಏನಾಗುತ್ತೆ ಅಂದರೆ ಲಾಸ್ಟ್ಗೆ ಹಾರ್ವೆಸ್ಟಿಂಗ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಲೈಕ್ ಒಂದು ಫ್ರೂಟ್ ಜಾಸ್ತಿ ಸೈಜ್ ಆಗಿರುತ್ತೆ ಆ್ಯಂಡ್ ಹಾರ್ವೆಸ್ಟಿಂಗ್ಗೆ ರೆಡಿ ಆಗಿರುತ್ತೆ. ಕೆಲವೊಂದು ಫ್ರೂಟ್ ಇನ್ನೂ ಗ್ರೋತ್ ಆಗಬೇಕಾಗಿರುತ್ತೆ. ಲೈಕ್ ಆ ಥರ ಟೈಮಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಅದಕ್ಕೆ ಒಂದೇ ಸರಿನೇ ನಾವು ಕರೆಕ್ಟಾಗಿ ಆಗಿರೋಂಥ ಟೈಮಲ್ಲಿ ಫ್ಲವರ್ಸ್ ತೊಗೊಂಡ್ರೆ ಒಂದೇ ಸರಿ ಸೆಟ್ಟಿಂಗ್ ಆಗುತ್ತೆ. ಆ್ಯಂಡ್ ಬೆಟರ್ ಏನಂತಂದರೆ ಆ ಸರಿ ಸೆಟ್ಟಿಂಗ್ ಆದವಾಗ ನಿಮ್ಗೆ ಯಾವುದೇ ರೀತಿ ಡಿಸೀಸಸ್ ಬರೋದು ಕಡಿಮೆ ಆಗುತ್ತೆ. ಫೀಡಿಂಗ್ ಎಲ್ಲ ಒಂದಕ್ಕೆ ಎಲ್ಲದಕ್ಕೂ ತಕ್ಕನಂಗೆ ಕೊಟ್ಕೋಬೇಕಾಗುತ್ತೆ. ನಿಮ್ಗೆ ಅದೇ ರೀತಿ ಎಥೋಪನ್ ಅನ್ನೋದು ತುಂಬ ಕಂಪ್ನಿಗಳಲ್ಲಿ ಬರ್ತಿದೆ. ಅದೇ ಟೆಕ್ನಿಕಲ್ನ ನೀವು ಯಾವ ಕಂಪ್ನಿದು ಬೇಕಾದರೂ ಬೆಟರ್ ಕಂಪ್ನಿದು ಯೂಸ್ ಮಾಡ್ಕೊಳ್ಳಿ. ಬಟ್ ಎತ್ತರಲ್ಲೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಎಥೋಪನ್ ಡೋಸೇಜ್ ಜಾಸ್ತಿ ಆದವಾಗ ನಿಮಗೆ ಆ ಸ್ಟ್ರೆಸ್ನ ರಿಲೀಫ್ ಮಾಡಬೇಕಾಗುತ್ತೆ. ಆ ಸ್ಟ್ರೆಸ್ ಆಗಿದೆಯಾ ಅಥವಾ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದಾದರೆ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆ ಕಡ್ಡಿ ಕೊನೆಯಲ್ಲಿ ಒಣಗೋ ಥರ ಕಾಣಿಸ್ದವಾಗ ನೀವೇನು ಮಾಡಬೇಕಾಗುತ್ತೆ, ಆ ಕಡ್ಡಿ ಥರ ಒಣಗಿದ್ದೆ ಅಂತಂದರೆ ಲೈಕ್ ನೀವು 19 ಆದರೂ ಆಗಲಿ ಸೀವಿಡ್ ಎಕ್ಸ್ಟ್ರಾಕ್ಟ್ ಆಗಲಿ ಈ ಥರದ್ದೆಲ್ಲ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು, ಲೈಟಾಗಿ ಕಡ್ಡಿ ಮುಂದೆ ಒಣಗಿರುತ್ತೆ. ಆ ಥರದ್ದು ಒಣಗಿದ್ದವಾಗ ಗಿಡ ಸ್ವಲ್ಪ ಸ್ಟ್ರೆಸ್ಸಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಲೈಕ್ ಈ ಥರ ಎಲೆ ಇತ್ತು ಅಂತಂದ್ರೂ ಏನು ತೊಂದರೆ ಇಲ್ಲ. ಬಟ್ ಲೈಕ್ ಗಂಡು ಹೂವು ಬಂದು ಮತ್ತೆ ಉದುರಿ ಹೆಣ್ಣು ಹೂವು ಬರುತ್ತೆ ಆ್ಯಂಡ್ ನಿಮಗೆ ಒಂದು 10% ಮಾತ್ರ ಎಲೆ ಈ ಗಿಡದಲ್ಲಿ ಇದ್ದಷ್ಟು ಇದೆ ಅಂತಂದರೆ ಅದು ಬೆಟರ್. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಎಥೋಪನ್ ಅನ್ನೋದು ಏನಕ್ಕೆ ಮಾಡಬೇಕು ಪೊಮೊಗ್ರಾನೇಟ್ಗೆ ಅಂತ. ಪೊಮೊಗ್ರಾನೇಟ್ ಎಥೋಪನ್ ಮಾಡೋದ್ರಿಂದ ಎಥಲಿನ್ ಅನ್ನೋ ಒಂದು ಹಾರ್ಮೋನು ಪ್ರೊಡ್ಯೂಸ್ ಮಾಡುತ್ತೆ. ಆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡಿದವಾಗಲೇ ನಮಗೆ ಹೂವು ಎಲ್ಲ ಒಂದೇ ಸರಿ ಬರೋದು. ಆ್ಯಂಡ್ ಕೆಲವ್ರಿಗೆ ಇನ್ನೂ ಒಂದು ಡೌಟ್ ಇರುತ್ತೆ, ಮತ್ತು ಎಥಲಿನ ಯಾವ ಟೈಮಲ್ಲಿ ಮಾಡ್ಕೋಬೇಕು, ಎಷ್ಟು ಡೋಸಲ್ಲಿ ಮಾಡ್ಕೋಬೇಕು ಅಂತ. ಆ ಥರದ್ದು ಯಾವ್ದಾದ್ರು ಇತ್ತು ಅಂದರೆ ನನಗೆ ಪರ್ಸ್ನಲಿ ಒಂದು ನಂಬರ್ ಕಳಿಸಿರ್ತೀನಿ. ಆ ನಂಬರ್ಗೆ ಫೋಟೋ ಕಳಿಸ್ಕೊಡಿ. ಅದಕ್ಕೆ ಯಾವ ಟೈಮಲ್ಲಿ ಎಷ್ಟು ಡೋಸಲ್ಲಿ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನಷ್ಟು ಅಗ್ರಿಕಲ್ಚರ್ ಆ್ಯಂಡ್ ಪೊಮೊಗ್ರಾನೇಟ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಿರ್ತೀನಿ. ನಮ್ಮ ವೀಡಿಯೋಸ್ ಇದೇ ರೀತಿ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ಆಲ್.